ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ನ್ಯಾಸ್ಡ್ಯಾಕ್ ರ್ಯಾಲೀಸ್ ಫಾರ್ 5 days ಕಂಟಿನ್ಯೂಸ್ಲಿ. ನ್ಯಾಸ್ಡ್ಯಾಕ್ ಇಂಡೆಕ್ಸ್ 5 ದಿವಸ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗಿದೆ ಹಾಗೂ ಹೊಸ ಲೈಫ್ ಟೈಮ್ ಆಗಿ ಟಚ್ ಆಗಿದೆ. ಇಂಡೆಕ್ಸು ಲಾಸ್ಟ್ 1 ಮಂತಲ್ಲಿ 7% ಮೇಲೆ ಹೋಗಿದೆ, 2 ತಿಂಗಳಲ್ಲಿ 11% ಮೇಲೆ ಹೋಗಿದೆ. ಹಾಗೂ ನಿನ್ನೆ US ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಅವರ ವಾಲ್ಯೂಮ್ ಇದ್ದಿದ್ದು 1012 ಕೋಟಿ ಶೇರ್ಸ್ ಟ್ರೇಡ್ ಆಗಿದ್ದು. ಅದರ ಮುಂಚೆದು 20 ದಿವಸದ ಟ್ರೇಡಿಂಗ್ ಆ್ಯಾವ್ರೇಜು 1210 crores ಇತ್ತು. ಟೆಕ್ನಾಲಜಿ ಶೇರ್ಸ್ ತುಂಬ ಚೆನ್ನಾಗಿ ಮಾಡಿದೆ ಲಾಸ್ಟ್ 6 ಮಂತ್ಸಿಂದ. ಯಾಕಂದರೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸುಮಾರು ಪ್ರಾಡಕ್ಟ್ಸ್ ಹಾಗೂ ಸರ್ವಿಸಸ್ಗೆ ಒಳ್ಳೆಯ ಇಂಪ್ರೂವ್ಮೆಂಟ್ ಕೊಡುತ್ತೆ ಅವರ ಪರ್ಫಾರ್ಮೆನ್ಸಲ್ಲಿ ಅಂತ. ನ್ಯೂಸ್ ನಂಬರ್ 2. ಇನ್ಫೋಸಿಸ್ ಟು ಪ್ರೊವೈಡ್ IT ಸರ್ವಿಸಸ್ ಟು ಐಕಿಯಾ ಇನ್ $100 million ಡೀಲ್. ರಿಪೋರ್ಟ್ಸ್ ಪ್ರಕಾರ ಸ್ವೀಡಿಷ್ ಫರ್ನಿಚರ್ ರಿಟೇಲ್ ಕಂಪ್ನಿ ಐಕಿಯಾ, ಅದು ಇಂಡಿಯಾದಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ, ಅವರು ಇನ್ಫೋಸಿಸ್ಗೆ ಒಂದು ಡೀಲ್ ಕೊಟ್ಟಿದ್ದಾರೆ. $100 million ಅಂದರೆ ಅಪ್ರಾಕ್ಸಿಮೇಟ್ಲಿ 840 crores ಸುಮಾರು IT ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ. ಹಾಗೂ ಇನ್ಫೋಸಿಸು HCL, ಕ್ಯಾಪ್ಜೆಮಿನೈ, DXC ಅವರನ್ನೆಲ್ಲ ಬೀಟ್ ಮಾಡಿದೆ. ಇದರಿಂದ ಅವ್ರಿಗೆ ಸುಮಾರು ಸರ್ವಿಸಸ್ ಮ್ಯಾನೇಜ್ಮೆಂಟದು ಒಂದು ಹೆಲ್ಪ್ ಸಿಗುತ್ತೆ ಇನ್ಫೋಸಿಸಿಂದ. ಆ್ಯಂಡ್ ಇನ್ಫೋಸಿಸು ಈ ನಾರ್ಡಿಕ್ ರೀಜನ್ ಅಂದರೆ ಈ ನಾರ್ವೆ, ಡೆನ್ಮಾರ್ಕ್ ಅದೆಲ್ಲ ನಾರ್ಡಿಕ್ ರೀಜನ್ ಕರೀತಾರೆ, ಅಲ್ಲಿ ಇನ್ಫೋಸಿಸ್ ಅವರ ಸರ್ವಿಸಸನ್ನು ಪ್ರೊವೈಡ್ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರು 3770 crores ಒಂದು ಡೀಲ್ ಆಗಿತ್ತು ಡ್ಯಾನ್ಸ್ ಬ್ಯಾಂಕಿಂದ, ಹಾಗೂ 5 years ಡೀಲ್ ಇತ್ತು. ಅದರಲ್ಲಿ ಸುಮಾರು IT ಸರ್ವಿಸಸ್ ಇನ್ಫೋಸಿಸ್ ಪ್ರೊವೈಡ್ ಮಾಡ್ತಾರೆ ಅವರಿಗೆ. ನ್ಯೂಸ್ ನಂಬರ್ 3. ಟಾಟಾಸ್ ಇನ್ ಡಿಸ್ಕಷನ್ ಫಾರ್ ಸ್ಟೇಕ್ ಇನ್ ವಿವೋ. ರಿಪೋರ್ಟ್ಸ್ ಪ್ರಕಾರ ಟಾಟಾ ಗ್ರೂಪ್ ಅವರು ಮೆಜಾರಿಟಿ ಸ್ಟೇಕು ಇಂಡಿಯನ್ ಯೂನಿಟ್ ಆಫ್ ಚೈನೀಸ್ ಸ್ಮಾರ್ಟ್ಫೋನ್ ಮೇಕರ್ ವಿವೋ ಅಲ್ಲಿ ಪರ್ಚೇಸ್ ಮಾಡುವಂತಿದೆ. ಯಾಕಂದರೆ ಇಂಡಿಯನ್ ಗೌರ್ಮೆಂಟ್ ಹೇಳ್ತಾರೆ ಚೈನೀಸ್ ಕಂಪ್ನೀಸ್ ಏನಿದ್ರು ಡೊಮೆಸ್ಟಿಕ್ ಓನರ್ಸ್ ಇರಬೇಕು, ಅಥವಾ ಡೊಮೆಸ್ಟಿಕ್ ಕಂಪ್ನೀಸು ಮೆಜಾರಿಟಿ ಸ್ಟೇಕ್ ಇಟ್ಕೊಂಡ್ರೆ ಮಾತ್ರ ಅವರು ಕಂಟಿನ್ಯೂ ಮಾಡ್ಬೋದು ಆಪರೇಷನ್ಸ್ ಇಂಡಿಯಾದಲ್ಲಿ ಅಂತ. ಈ ಥರ ರೂಲ್ಸ್ ಮಾಡುವಾಗ ಚೈನೀಸ್ ಕಂಪ್ನೀಸ್ ಎಲ್ಲ ಯಾರು ಕಂಟಿನ್ಯೂ ಮಾಡ್ಬೇಕಂತಿದ್ದಾರೆ ಅವರು ಇಂಡಿಯನ್ ಪಾರ್ಟ್ನರ್ಸ್ ಅಥವಾ ಇಂಡಿಯನ್ ಕಂಪ್ನೀಸ್ ಜೊತೆಗೆ ಟೈ ಅಪ್ ಮಾಡ್ಕೊಳ್ತಾರೆ. ಡಿಸ್ಕಷನ್ಸ್ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ವ್ಯಾಲ್ಯೂಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನು ರೇಟಲ್ಲಿ ಕಂಪ್ನಿ ಸ್ಟೇಕನ್ನು ಪರ್ಚೇಸ್ ಮಾಡಬೇಕಂತ. ಸದ್ಯಕ್ಕೆ ವಿವೋ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಅವರ ವ್ಯಾಲ್ಯೂಯೇಷನ್ಗೆ, ಹಾಗೂ ಟಾಟಾಸ್ ಅಷ್ಟು ಲೆವೆಲಿಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ನ್ಯೂಸ್ ನಂಬರ್ 4. ಗೌತಮ್ ಅದಾನಿ ರೇಸಸ್ ಸ್ಟೇಕ್ ಇನ್ ಅದಾನಿ ಎಂಟರ್ಪ್ರೈಸಸ್. ಗೌತಮ್ ಅದಾನಿ 2% ಸ್ಟೇಕನ್ನು ಜಾಸ್ತಿ ಮಾಡಿದ್ದಾರೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಫ್ರಾಮ್ ಓಪನ್ ಮಾರ್ಕೆಟ್ ಬಿಟ್ವೀನ್ ಸೆಪ್ಟೆಂಬರ್ 2023 ಆ್ಯಂಡ್ ಜೂನ್ 2024. ಈ ಅಕ್ವಿಸಿಷನ್ಸ್ ಮುಂಚೆ ಪ್ರಮೋಟರ್ ಗ್ರೂಪ್ ಹತ್ರ 71.93% ಸ್ಟೇಕ್ ಇತ್ತು. ಈಗ ಅಪ್ರಾಕ್ಸಿಮೇಟ್ಲಿ 2.02% ಸ್ಟೇಕ್ ಜಾಸ್ತಿ ಆಗಿದೆ. ಅರೌಂಡ್ 73.95% ಸ್ಟೇಕ್ ಇದೆ ಪ್ರಮೋಟರ್ಸ್ದು ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ. ಅದೇ ಥರ ಪ್ರಮೋಟರ್ ಸ್ಟೇಕು 1-2% ಜಾಸ್ತಿ ಆಗಿದೆ ಎಲ್ಲ ಬೇರೆ ಅದಾನಿ ಗ್ರೂಪ್ ಕಂಪ್ನೀಸರು ಫ್ರಾಮ್ ಜುಲೈ 2023. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಗ್ರೂಪ್ ಆಫ್ 7 ಅಥವಾ G7 ಕಂಟ್ರೀಸ್ ಅಂತ ಏನಿದೆ ಅವರು $50 billion ಲೋನನ್ನು ಅಪ್ರೂವ್ ಮಾಡಿದ್ದಾರೆ ಯುಕ್ರೇನಿಗೆ ಟು ಫೈಟ್ ಅಗೇನ್ಸ್ಟ್ ರಷ್ಯಾ. ವೋಡಾಫೋನ್ ಕಂಪ್ನಿ ಅವರ ಸ್ಟೇಕು ಇಂಡಸ್ ಟವರ್ಸ್ ಕಂಪ್ನಿಲಿ ಸೇಲ್ ಮಾಡಬೇಕಂತಿದ್ದಾರೆ ನೆಕ್ಸ್ಟ್ ವೀಕು. ವೋಡಾಫೋನ್ ಹತ್ರ 21.5% ಸ್ಟೇಕ್ ಇದೆ ಈ ಇಂಡಸ್ ಟವರ್ಸು, ಅವ್ರ ಮೊಬೈಲ್ ಟವರ್ ಆಪರೇಟಿಂಗ್ ಕಂಪ್ನಿ ಅದು. ಹಾಗೂ ಕ್ಲೋಸಿಂಗ್ ಪ್ರಕಾರ ವೋಡಾಫೋನ್ದು ಸ್ಟೇಕ್ ಆ ಕಂಪ್ನಿಲಿ 19,000 crores ವರ್ತ್ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.